ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ತಿರುಪತಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇರೋದಿಲ್ಲಿ. ಈ ವ್ಲಾಗ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಹಳೆ ವ್ಲಾಗ್ನಲ್ಲಿ ನೋಡಿದ ಹಾಗೆ ತಿರುಮಲದಲ್ಲಿರುವಂಥ 6 ದೇವಸ್ಥಾನಗಳನ್ನ ನಾವು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅಲ್ಲೇ ಊಟ ಟೈಮ್ ಆಗಿತ್ತು. ನಾವು ಬಂದರೆ ಡೈರೆಕ್ಟ್ ಊಟಕ್ಕೆ ಅಂತ ಹೋದ್ವಿ. ಊಟ ಎಲ್ಲರೂ ಮುಗಿಸ್ಕೊಂಡು ನಾವು ಡೈರೆಕ್ಟ್ ರೂಮಿಗೆ ಬಂದು ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಹೊರಟಿದ್ದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ. ಫಸ್ಟ್ ನಾವೇನು ಅನ್ಕೊಂಡ್ವಿ, ರೂಮಿಂದ ಹತ್ರ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಅದು ರೂಮಿಂದನೂ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿದ್ರು. ಮೇನ್ ಗೇಟ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಹೋಗುವಾಗ ಮಾತ್ರ ನಮ್ಗೆ ದೂರ ಆಗುತ್ತೆ, ಆಮೇಲೆ ಬರುವಾಗ ಬಳಸ್ಕೊಂಡ್ ಬರುವಾಗ ನಮ್ಗೆ ಹತ್ರ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಅಲ್ಲಿದ್ದು ಟಿಟಿನ ವಿಚಾರಿಸಿದ್ವಿ. ಅಲ್ಲಿ ಟಿಟಿ ಗಾಡಿ ನಮ್ಗೆ 22 ಜನ ಆಗಿರೋದ್ರಿಂದ ಅದನ್ನ ಮಾತಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾವು ಮಧ್ಯಾಹ್ನ ಹೊರಟಾಗ್ಲೇ ಅಲ್ಲೇ 3 ಗಂಟೆ ಆಗಿತ್ತು. ಆ ಟಿಟಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನಮ್ಗೆ ಮೇನ್ ಗೇಟ್ ಹತ್ರನೇ ಬಿಟ್ಕೊಟ್ರು. ಮೇನ್ ಗೇಟ್ ಇಂದನೂ ಕೂಡ ನಾವು ಸ್ವಲ್ಪ ದೂರ ಮುಂದೆ ಹೋಗ್ಬೇಕಾಯ್ತು. ನಮ್ಗೆ ಅಲ್ಲಿ ನಮ್ದು ಕಲ್ಯಾಣೋತ್ಸವದ ಟಿಕೆಟ್, ಅದು 1000 ರೂಪಾಯಿ ಟಿಕೆಟ್. ನಮ್ ಕಲ್ಯಾಣೋತ್ಸವ ಟಿಕೆಟ್ಗೆ ರಶ್ ಜಾಸ್ತಿ ಇರಲ್ಲ, ಬೇಗ ಬಿಡ್ತಾರೆ ಅಂತ ಹೇಳಿದ್ರು. ಆದ್ರೆ ಹಾಗಾಗಿ ನಾವು ಹೋಗಿ ಕ್ಯೂ ನಿಂತಿದ್ದು. ಆಮೇಲೆ ನಮ್ದ್ರಲ್ಲಿ ಏನ್ ಮಿಸ್ಟೇಕ್ ಆಯ್ತು ಅಂತಂದ್ರೆ, ಈಗ ಬೆಟ್ಟ ಹತ್ತದವ್ರಿಗೆ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾ ಇದ್ರಂತೆ. ಅವ್ರಿಗೆ ಯಾವುದೇ ತರ ಕ್ಯೂ ಅನ್ನೋದೇ ಇರ್ತಿರ್ಲಿಲ್ವಂತೆ. ಯಾಕಂದ್ರೆ ಅವ್ರಿಗೆ ಕೈಯಲ್ಲಿ ಒಂದು ಟ್ಯಾಗ್ ಅಂತ ಹಾಕಿರೋರಂತೆ. ಇವ್ರು ನಮ್ಗಿದು ಫಸ್ಟ್ ಅನುಭವ ಆಗಿರೋದ್ರಿಂದ ನಮ್ಗಳಿಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಹಾಗಾಗಿ ಇವರು ಅಲ್ಲಿ ಟ್ಯಾಗ್ ಹಾಕಿಸ್ಕೊಂಡಿರ್ಲಿಲ್ಲ. ಹಾಗೆ ಡೈರೆಕ್ಟ್ ಬೆಟ್ಟ ಹತ್ಬಿಟ್ರಂತೆ. ಆಮೇಲೆ ಅದ್ರ ಜೊತೆಗೆ ಒಂದೊಂದು ಲಾಡು ಕೂಡ ಕೊಡ್ತಾ ಇದ್ರಂತೆ. ಅದನ್ನು ಕೂಡ ಮಿಸ್ ಮಾಡ್ಕೊಂಡ್ವಿ ನಾವು. ಬೇಕಿದ್ರೆ 2 ದಿನ ಕೂಡ ದರ್ಶನ ಮಾಡ್ಬೋದಿತ್ತು. ಇವರು ನಮ್ ಜೊತೆನೂ ಬರ್ಬೋದಿತ್ತು, ಮತ್ತೆ ಬೆಟ್ಟ ಹತ್ತಿ ದಿನ ಕೂಡ ಹೋಗಿ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೋದಿತ್ತು. ಅರ್ಧ ಗಂಟೆ ಒಳಗೆಲ್ಲ ದರ್ಶನ ಆಗ್ತಿತ್ತಂತೆ. ನಾವು ಏನ್ ಮಾಡಿದ್ವಿ, ಕಲ್ಯಾಣೋತ್ಸವದ ಟಿಕೆಟ್ ಆಗಿರೋದ್ರಿಂದ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಅಂದ್ರೆ ನಾವೆಲ್ಲಾರು ಫೋನ್ಗಳ್ನು ಕೂಡ ನಾವು ರೂಮಲ್ಲೇ ಬ್ಯಾಗಲ್ಲಿ ಹಾಕ್ಬಿಟ್ಟು ಸೈಲೆಂಟ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ವಿ. ನಮ್ಮ ಯಜಮಾನ್ರದ್ದು ಮಾತ್ರ ಮೊಬೈಲ್ ತಗೊಂಡ್ಬಂದಿದ್ವಿ. ಅವ್ರದನ್ನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅವರು ತಗೊಂಡಿದ್ದ ಅಷ್ಟೇನೆ. ಅದನ್ನು ಕೂಡ ಅವರು ಲಾಕರ್ ಅಲ್ಲಿ ಇಡಿಸ್ಕೊಂಡ್ಬಿಟ್ರು ಅಲ್ಲಿ. ಹಾಗಾಗಿ ನಾವು ಯಾವುದೇ ತರ ಕ್ಯೂನಾಗ್ಲಿ ಅಥವಾ ನಾವು ಉಳ್ಕೊಂಡಿದ್ದು ರೂಮ್ ಅಲ್ಲಿ, ಅಂದ್ರೆ ಅಲ್ಲಿ ನಮ್ಮನ್ನ ವೇಟಿಂಗ್ ರೂಮ್ ಇರುತ್ತಲ್ಲ ಅದನ್ನಾಗ್ಲಿ ಅಥವಾ ದರ್ಶನಕ್ಕೆ ಹೋಗಿದ್ದನ್ನಾಗ್ಲಿ ಯಾವುದೇ ತರ ವಿಡಿಯೋ ಮಾಡ್ಕೊಳಕ್ಕೂ ಆಗ್ಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋವರೆಗೂ ನಾವು ಯಾವುದೇ ತರ ಫೋಟೋ ವಿಡಿಯೋಸು ಯಾವ್ದನ್ನು ವಿಡಿಯೋಗಳು ಮಾಡಕ್ ಆಗ್ಲಿಲ್ಲ. ಹಾಗೆ ಒಂದ್ ರೀತಿ ಫೋನ್ ಇಲ್ದೇ ಇರೋದ್ರಿಂದನೂ ಕೂಡ ಸ್ವಲ್ಪ ಸಮಾಧಾನವಾಗಿ ನೋಡಿದ್ವಿನೋ ಅಂತಾನೂ ಹೇಳ್ಬೋದು. ನಾವು ಕ್ಯೂನಲ್ಲಿ ಹೋಗುವಾಗ ನಮ್ಗೆ ಅಲ್ಲಿ ನೀರು, ಜ್ಯೂಸು, ಬಿಸ್ಕೆಟ್ಸು ಅದೆಲ್ಲ ನಮ್ಗೆ ಅವೈಲೇಬಲ್ ಇತ್ತು. ಮಕ್ಕಳು ಇರೋದ್ರಿಂದ, ದೊಡ್ಡವರು ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಮಧ್ಯೆ ಏನಾದ್ರು ಟಯರ್ಡ್ ಅನ್ಸಿದ್ರೆ ತಿನ್ನೋದಕ್ಕೆ ಮಾಡೋದಕ್ಕೆಲ್ಲ, ಅಥವಾ ವೇಟಿಂಗ್ ರೂಮ್ ಅಲ್ಲಿ ಇದ್ರು ಕೂಡ ಹೋಗಿ ನಾವು ಜ್ಯೂಸು ಅಥವಾ ಏನಾದ್ರು ಏನು ಪರ್ಚೇಸ್ ಮಾಡ್ಕೊಂಡ್ ಬರೋ ತರ ಎಲ್ಲ ಇತ್ತು. ಆ ತರ ಫೆಸಿಲಿಟಿಗಳೆಲ್ಲ ಇತ್ತು, ಏನ್ ತೊಂದರೆ ಇರ್ಲಿಲ್ಲ. ಬಟ್ ನಮ್ಗೆ ಅಲ್ಲಿ 1 hour ವೇಟ್ ಮಾಡಿಸಿದ್ದು ಸ್ವಲ್ಪ ಲಾಂಗ್ ಟೈಮ್ ಅಂತ ಅನ್ಸ್ಬಿಡ್ತು. ನಾವು ರೂಮ್ ಬಿಟ್ಟಾಗ ನಮ್ಗೆ ಮಧ್ಯಾಹ್ನ 3 o'clock ಆಗಿತ್ತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದ ಆಚೆ ಬಂದಾಗ 7:30 ಆಗಿತ್ತು. ಯಾಕಂದ್ರೆ ನಮ್ಗೆ ಒಳಗಡೆ ದರ್ಶನಕ್ಕೆ ಅಂತ ಬಿಟ್ಟು ತುಂಬಾನೇ ರಶ್ ಇತ್ತು. ಒಳಗಡೆ ದರ್ಶನಕ್ಕೆ ಅಂತ ಬಿಟ್ಟ ಮೇಲೆ ಅಲ್ಲಿ ಒಳಗಡೆ ದರ್ಶನ ಮಾಡೋದಕ್ಕೆ 1 hour ಟೈಮ್ ತಗೊಳುತ್ತೆ. ಅಲ್ಲಿ ಬಂಗಾರದ ಕಳಸ ಎಲ್ಲ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಒಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿರೋ ಚಿಕ್ಕ ಚಿಕ್ಕ ವಿಗ್ರಹಗಳನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಆಚೆ ಬಂದು ಅಲ್ಲಿ ತಿಮ್ಮಪ್ಪನ ಪ್ರಸಾದ ಲಾಡುನೆಲ್ಲ ತಗೊಂಡು ನಾವೆಲ್ಲ ಮುಗಿಸ್ಕೊಂಡು ಮೇನ್ ಗೇಟ್ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗ್ಬಿಟ್ಟಿತ್ತು. 7:30 ಆಗಿತ್ತು. ಅಲ್ಲಿ ಬಂದ್ಮೇಲೆ ಕೂಡ ನಮಗೆ ದಾಸಪ್ಪರು ಹೇಳಿದ್ರು ಇಲ್ಲೊಂದು ಮನೆ ಹಾಕ್ಬೇಕು ಅಂತೇಳಿ. ಯಾಕೆ ನಾವೇನು ತಂದಿರ್ಲಿಲ್ಲ. ಮತ್ತೆ ಒಬ್ರು ರೂಮ್ಗೆ ವಾಪಸ್ ಹೋಗಿ ಕಜ್ಜಾಯ, ಬಾಳೆಹಣ್ಣು, ತುಪ್ಪ ಏನೇನ್ ಬೇಕು ಎಲ್ಲದನ್ನು ಸಾಮಾನೆಲ್ಲ ತಗೊಂಬಂದ್ರು, ಬಾಳೆದೆಲೆ ಎಲ್ಲದನ್ನು. ಮತ್ತೆ ಅದನ್ನೆಲ್ಲ ತಗೊಂಬಂದು ಮತ್ತೆ ದೇವಸ್ಥಾನದ ಹೆಬ್ಬಾಗ್ಲಲ್ಲೇನೆ ಅದನ್ನ ಮನೆ ಹಾಕಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು, ನನ್ನ ತಮ್ಮನ ಮಗನಿಗೆ ದೇವರ ಹೆಸರನ್ನ ಇಟ್ಟಿರ್ಲಿಲ್ಲ. ಅವರು ಅರಸ್ಕೊಂಡಿದ್ರಂತೆ ತಿರುಪತಿಲೇನೆ ದೇವ್ರ ಹೆಸರು ಇಡ್ತೀವಿ ಅಂತೇಳಿ. ಹಂಗಾಗಿ ಅಲ್ಲಿ ನಾಮಕರಣ ಮಾಡೋದು ಅಂತ ಫಿಕ್ಸ್ ಆಗಿತ್ತು. ಈ ನಾಮಕರಣದ ವಿಡಿಯೋನ ನಾನು ಇದಕ್ಕೆ ಆಡ್ ಮಾಡಿದ್ದೀನಿ, ಹಾಗೆ ಕಂಟಿನ್ಯೂ ನೋಡಿ. ಅಕಡಿಂದ ಬಾಮಿ ಹಂಗೆ ಬಲಗಡೆ ಕಿವಿಗೆ ಹೇಳು. ಸಾಕಾ
ನೆಕ್ಸ್ಟು ತಿಮ್ಮಪ್ಪನ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದನೇ ಕಂಟಿನ್ಯೂ ಊಟಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ರೂಮಿಗೆ ಬಂದ್ಬಿಟ್ವಿ. ಎಲ್ಲರೂ ತುಂಬಾನೇ ಟಯರ್ಡ್ ಆಗಿದ್ವಿ, ಹಾಗಾಗಿ ಯಾವುದೇ ಥರ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಇದು ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ ನಾವು ಅಲ್ಮೇಲ್ ಮಂಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಚೆಕ್ಔಟ್ ಮಾಡ್ತಾ ಇದೀವಿ ರೂಮ್ನ. ತಿರುಮಲದಿಂದ ನಾವು ಮಂಗಾಪುರಕ್ಕೆ ಹೊರಟಿರೋದು. ಹಾಗಾಗಿ ಇಲ್ಲಿ ನಮ್ಮ ಯಜಮಾನ್ರು ಟಿ ಗಾಡಿನ ವಿಚಾರಿಸ್ತಾ ಇದ್ರು. ಹಾಗೆ ಎಲ್ಲರೂ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಮಾಡೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಆದ್ರೆ ರೂಮ್ ಮಾತ್ರ ಖಾಲಿ ಮಾಡ್ತಾ ಇದೀವಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು ಅಷ್ಟೇ ಇರೋದು, ಅದಕ್ಕೆ ಇನ್ನೊಂದು ರೂಮ್ ಮಾಡ್ತೀವಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಹೆಸರು ಏನು ಸರ್ ನಿಮ್ಮದು? ಸರ್ ನಿಮ್ದು ಹೆಸರು ಏನು? ಚೇತನ್. ನಿಮ್ಮ ತಮ್ಮಂದು ಸರ್ ಹೆಸರು? ಲೇಖನ್. ಇವನೇ ನನ್ನ ತಮ್ಮ. ಹಿನ್ಶಿಲ್ ಹೆಸರು? ಹಿನ್ಶಿಲ್ ಸರ್. ಸರ್ ಹಿನ್ಶಿಲ್ ಚೇತನ್. ಓಕೆ ಸರ್, ಥ್ಯಾಂಕ್ ಯು ಸರ್. ರೂಮ್ಗಳನ್ನ ಚೆಕ್ಔಟ್ ಮಾಡೋದಕ್ಕೆ ಯಾರ ಹೆಸರು ರೂಮ್ ತೊಗೊಂಡಿರ್ತೀವೋ ಅವರೇ ಇರಬೇಕು ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ ರೂಮು ನನ್ನ ಹೆಸರಲ್ಲೇ ತೊಗೊಂಡಿರೋದ್ರಿಂದ ನಾನು ಹೋಗಿ ಚೆಕ್ಔಟ್ ಮಾಡ್ಕೋತಾ ಇದ್ದೆ. ಬಟ್ ಅಲ್ಲಿ ನಮ್ಮ ತಂದೆಯವ್ರ ಹೆಸರಲ್ಲಿ ರೂಮ್ ತೊಗೊಂಡಿದ್ದರಿಂದ ಅವರೇ ಹೋಗ್ಬೇಕಾಗಿತ್ತು. ಅದು ಸ್ವಲ್ಪ ದೂರನೇ ಇತ್ತು. ಹಾಗಾಗಿ ಗಾಡೀಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇದರೆಲ್ಲ ಮಧ್ಯ ನಮಗೆ ಸ್ವಲ್ಪ ಟೈಮೇ ಆಗೋಯ್ತು. ನಾವೆಲ್ಲ ಗಾಡಿ ಬುಕ್ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡಿ ರೇಟ್ ಎಲ್ಲ ಮಾತಾಡೋದು ಅಷ್ಟೊತ್ತಿಗೆ. ಸರಿ, ಅಷ್ಟೊತ್ತಿಗೆ ತಿಂಡಿನ ತಿನ್ಕೊಳ್ಳೋಣ ಅಂತೇಳಿ ತಿಂಡಿ ಕಾಫಿ ಎಲ್ಲ ಆಚೆನೆ ಮುಗಿಸ್ಕೊಂಡು ಅಲ್ಲಿಂದ ನಾವು ಟಿ ಬುಕ್ ಮಾಡ್ಕೊಂಡು ಹೊರಟ್ವಿ. ಹೋಗ್ತಾ ದಾರಿಲಿ ಅಂದವೇ ಅಲ್ಲಿ ಹೋಗಿ ರೂಮ್ ಹತ್ರ ಹೋಗಿ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮಂಗಾಪುರಕ್ಕೆ, ಅಲ್ಮೇಲ್ ಮಂಗಮ್ಮನ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ನಾವು ಯಾವುದೇ ಥರ ವಿಡಿಯೋಗಳನ್ನ ಮಾಡ್ಕೊಳಕ್ಕಾಗಿಲ್ಲ. ಯಾಕೆಂದರೆ ಇಲ್ಲೂ ಕೂಡ ನಾವೆಲ್ಲ ಟಿ ಗಾಡಿಲೇನೆ ನಾವು ಮೊಬೈಲ್ಗಳನ್ನೆಲ್ಲ ಇಟ್ಟು ಹೋಗ್ಬೇಕಾಗಿತ್ತು. ಯಾವುದೇ ದೇವಸ್ಥಾನಗಳು ಕೂಡ ಮೊಬೈಲ್ ಅಲ್ಲೋ ಇರಲಿಲ್ಲ. ಅಲ್ಲಿ ಮೇನು ಅಲ್ಲಿ ದೇವಸ್ಥಾನಗಳಲ್ಲಿ ಅಲ್ಮೇಲ್ ಮಂಗಮ್ಮನ ದೇವಸ್ಥಾನನ ಒಂಥರ ಚಿಕ್ಕ ತಿರುಪತಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವ್ಯವಸ್ಥೆ ಕೂಡ ಊಟದಿರ್ಬೋದು, ಅಥವಾ ದೇವ್ರ ದರ್ಶನದ ಕ್ಯೂ ಇರ್ಬೋದು, ಅಥವಾ ದೇವ್ರ ದರ್ಶನದ ಒಳಗಡೆ ಹಾಲಲ್ಲಿ ಬಿಡುವಂಥ ರೂಲ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ತಿರುಪತಿಲಿ ಹೇಗಿದೆ ಹಾಗೆ ಇದೆ ಇಲ್ಲೂ ಕೂಡ ರೂಲ್ಸು. ಅಲ್ಲೂ ಮಂಗಮ್ಮನ ದೇವಸ್ಥಾನದಲ್ಲಿ ಕೂಡ ತುಂಬಾನೇ ರಶ್ ಇದೆ. ಹಾಗಾಗಿ ಇದನ್ನ ಒಂಥರ ಚಿಕ್ಕ ತಿರುಪತಿ ಅಂತಾನೆ ಹೇಳ್ಬೋದು. ನಿದ್ರೆಯ ಒಳಗೂ ನಿನ್ನ ನೆರಳಲ್ಲೇ ಬೇಡುವೆ ಚೆಲುವೆ. ವಾ ವಾನು ಕಾವಾಲೆಯ ಕಾವಾಲೆಯ ಯಾ 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 ಅತ ಯಾ ಯಾರಿವಳು ಸೂಜಿ ಮಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಲಾಲ ಲಂಗದೋಣಿ ಮಸ್ತಂಗ್ ಕಟ್ಟಿ ಲಾವಣ್ಯ, ನಿನ್ ಫೋನ್ ನಂಬರ್ ಬರ್ತಿ ಪುಣ್ಯ. ಜೋರಾಗಿ ಹೇಳ್ರಿ. ಯಾ ಯಾ ಕಂಚಿನ ಕಣಜ ನಡ ಮಲ್ಲೆ, ಕಂಚಿನ ಕಣಜ ನಡು ಮಲ್ಲಂಚಿ ಇಲ್ಲಿನ ಮೇಲೆ ಸೋಬಲವೇ. ಚಿನ್ನದ ಪಟ್ಟೆ ವಾಳಾದವು, ಚಿನ್ನದ ಪಟ್ಟೆ ವಾಳಾದವು. ನಮ್ರಾಯ ದಿಗರು ಮಾನಿಯತು ಬಾಗ್ರಾಳೆಯ ಸೋಬನವೇ. ಒನ್ನಿನ ಕಣಜ ನಡ ಮಲ್ಲೆ, ಒನ್ನಿನ ಕಣಜ ನಡು ಮಲ್ಲಿ ಸ್ವಾಗೆ ಹುಲ್ಲಿನ ಮೇಲೆ ಸೋಬನವೇ. ಕೆಮ್ಮಣ್ಣಿನ ಪಟ್ಟೆ ವಾಳಾದವು, ಕೆಮ್ಮಣ್ಣಿನ ಪಟ್ಟೆ ವಾಳಾದವು. ಶ್ರೀರಾಮರ ಜೊತೆ ಇದ್ದೇ ನೋಡಿಬೇಕಾದ್ರೆ ಅವ್ರಿಗೆ ಒಂದು ತಲೆ ಅವ್ನು ಸಿರಿಸ ಸೇವನೆ ಮಾಡ್ಬೇಕಾದ್ರೆ ಕಡ್ದಂಗೆ ಮತ್ತೆ ಅವನು ಅಷ್ಟು ಶಕ್ತಿವಂತ. ಕತ್ತು ಬರ್ತಾ ಇತ್ತು ಅವ್ನಿಗೆ. ಅಷ್ಟು ಸ್ಟ್ರಾಂಗ್ ಅವನು ಕೈಲಾಸದಲ್ಲಿ ಈಶ್ವರನ ಲಿಂಗನ. ಅಲ್ಮೇಲ್ ಮಂಗಮ್ಮನ ದೇವಸ್ಥಾನದಲ್ಲೂ ಕೂಡ ಅಮ್ಮನ ಅವರು ದರ್ಶನ ಮಾಡ್ಕೊಂಡು ಅಲ್ಲೂ ಕೂಡ ಮನೆವೆಲ್ಲ ಹಾಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಕಾಳಹಸ್ತಿ ದೇವಸ್ಥಾನಕ್ಕೆ.
ಕಾಳಹಸ್ತಿ ದೇವಸ್ಥಾನದಲ್ಲೂ ಕೂಡ ನಾವು ಯಾವುದೇ ತರ ವಿಡಿಯೋಗಳು ಮಾಡ್ಕೊಳಕ್ಕಾಗ್ಲಿಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾತ್ರ ತಕ್ಕೊಂಡಿದೀವಿ ಅಷ್ಟೇನೆ. ಅದನ್ನು ಮುಗಿಸ್ಕೊಂಡು ನಾವು ಕಾಳಹಸ್ತಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಅಲ್ಲಿಂದ ಸಂಜೆಗೆ ಅಷ್ಟೊತ್ತಿಗೆ ರೀಚ್ ಆಗಿದ್ದು ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ. ಸಂಜೆ 7 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ಅಲ್ಲೂ ಕೂಡ ನಾವು ದರ್ಶನ ಬೇಗನೆ ಆಯ್ತು ಅಂತ ಹೇಳ್ಬೋದು. ಅಲ್ಲಿ ತುಂಬಾ ರಶ್ ಏನ್ ಇರ್ಲಿಲ್ಲ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.